ಹಾಯ್ ಫ್ರೆಂಡ್ಸ್, ಎಲ್ಲಿ ಕುಕ್ ವಿತ್ ಮೀ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಪನ್ನೀರ್ ರೋಲ್ ಯಾವ ರೀತಿ ಮಾಡೋದು ಅಂತ ನಾನು ನಮ್ಮ ಚಾನಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸೋದನ್ನ ಕೂಡ ಮರಿಬೇಡಿ. ಈಗ ನೋಡಿ, ಪನ್ನೀರನ್ನ ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದಾದ ನಂತರ ನಾನು ಹಡ್ಸನ್ ಕರ್ಡ್ ತೊಗೊಂಡಿದ್ದೀನಿ. ಅದು ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ನಿಮ್ಮ ಹತ್ರ ಯಾವ ಕರ್ಡ್ ಇದೆಯೋ ಅದೇ ಕರ್ಡನ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡಿರ್ತಕ್ಕಂಥದ್ದನ್ನೇ ನೀವು ಯೂಸ್ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೋ ಆ ಮೊಸರನ್ನ ನೀವು ಯೂಸ್ ಮಾಡಿ. ಈಗ ಈ ಮೊಸರಿಗೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊತೀನಿ. ನೀವು ಜಾಸ್ತಿ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮಾಗಿ ತಿಂತೀವಿ ಅಂದರೆ ಮೀಡಿಯಮ್ ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ಖಾರ ಆದ್ರೂ ಅಷ್ಟು ಇದು ಅನಿಸಲ್ಲ, ಯಾಕಂದರೆ ಆ ಖಾರಕ್ಕೇ ತಿನ್ನಂಗೆ ಅನಿಸಲ್ಲ. ಈಗ ನೋಡಿ, ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ, ಒಂದು ಚಮಚದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೇ ಅಚ್ಕಾರದ ಪುಡಿ 1.5 ಚಮಚದಷ್ಟು ಹಾಕ್ಕೊತಿದ್ದೀನಿ. ನಾನು ಮೀಡಿಯಮ್ಮಾಗಿ ಖಾರ ಮಾಡ್ತಾಯಿದ್ದೀನಿ. ಹಾಗಾಗಿ ಇದಾದ ನಂತರ ಇದಕ್ಕೇ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ 1.5 ಚಮಚದಷ್ಟು ಆ್ಯಡ್ ಮಾಡ್ತೀನಿ. ಕೆಲವೊಬ್ಬರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲ್ಲ, ಅದನ್ನು ಸ್ಕಿಪ್ ಮಾಡ್ತಾರೆ. ನೀವು ಹಾಕ್ತೀನಿ ಅನ್ನೋರಾದರೆ ಹಾಕಿ, ಇಲ್ಲ ನೀವು ಕೂಡ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಇದಾದ ನಂತರ ಇದಕ್ಕೇ 1.5 ಚಮಚದಷ್ಟು 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ನಾನು ಆ್ಯಡ್ ಮಾಡ್ತೀನಿ. 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡಿದಾದ ನಂತರ ಇದಕ್ಕೇ ಸ್ವಲ್ಪ ಗರಂ ಮಸಾಲೆ ಕೂಡ 1 ಚಮಚದಷ್ಟನ್ನು ನಾನು ಆ್ಯಡ್ ಮಾಡ್ತೀನಿ. ಇಷ್ಟೆಲ್ಲ ಹಾಕಿದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಅಂದರೆ ಮೊಸರು ಹಾಕಿದ್ದೀವಲ್ಲ, ವೈಟ್ ಕಾಣ್ತಾ ಇದೆಯಲ್ಲ, ಆ ರೀತಿ ಕಾಣಲೇಬಾರ್ದು. ಎಲ್ಲ ಮಸಾಲೆ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು, ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ರೆಸಿಪಿನ ನಿಜವಾಗ್ಲೂ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದರೆ ಈಗೆಲ್ಲ ಹೊರಗಡೆ ಹೋಗಿ ತಿಂತೀವಿ ಮಾಮೂಲಾಗಿ, ಆದರೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಅದರಲ್ಲಿ ನಾವು ಗೊತ್ತಿರೋ ಫ್ಲೇವರ್ಸ್ ಹಾಕಿ ಆ್ಯಡ್ ಮಾಡಿರ್ತೀವಿ. ಖಾರ ಮೀಡಿಯಮ್ ಸೈಜು ನೋಡ್ಕೊಂಡು ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ನಾವಾಗೆ ಮನೆಯಲ್ಲಿ ಮಾಡಿಕೊಂಡ್ರೆ ನಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊಬೋದು. ಈಗ ಅದನ್ನ ಮಸಾಲೆಗೆ ನಾನು ಪನ್ನೀರನ್ನ ಆ್ಯಡ್ ಮಾಡಿಬಿಟ್ಟು 1 ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಮತ್ತು ಈರುಳ್ಳಿನ ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರಫಾಗಿ ಅಂದರೆ ಸ್ವಲ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಾಕಿದ ನಂತರ ಇದಕ್ಕೇ ಒಂದು ಅರ್ಧದಷ್ಟು ಟೊಮೊಟೊ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಟೊಮೊಟೊ ಆಪ್ಷನಲ್ಲು, ನೀವು ಹಾಕಲೇಬೇಕಂತೇನಿಲ್ಲ. ಕೆಲವೊಬ್ಬರು ಹಾಕ್ತಾರೆ, ಕೆಲವೊಬ್ಬರು ಹಾಕಲ್ಲ. ಅದೇ ಬೇರೆಯವರು ಬೇರೆ ಟೈಪಲ್ಲೆಲ್ಲ ಮಾಡ್ತಾರಲ್ವ, ಹಾಗಾಗಿ ನಿಮಗೆ ಇಷ್ಟ ಆದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷದವರೆಗೂ ಅದನ್ನು ಹಾಗೆ ಬಿಡೋಣ, ಸೈಡಿಗೆ ಎತ್ತಿಟ್ಕೊಳ್ಳೋಣ. 5ರಿಂದ 10 ನಿಮಿಷ ಆದ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ನೋಡಿಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಈಗ ಎಣ್ಣೆ ಬಿಸಿಯಾಗಿದೆ, ಅದು ಸ್ಟೀಲ್ ಪಾತ್ರೆ, ಬಿಸಿಯಾಗಿ ಕಪ್ಪಾಗಿದೆ. ಯಾವ ರೀತಿ ಇದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಈಗ ನೋಡಿ, ಇದಕ್ಕೇ ನಾನು ಪನ್ನೀರ್ ಏನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಅದನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಅಷ್ಟೇ ನಾವು ಇದನ್ನು ಬೇಯಿಸ್ಕೋಬೇಕು. ಪನ್ನೀರ್ ಅಲ್ವಾ, ಬೇಗನೆ ಬೆಂದೋಗುತ್ತೆ, ಜಾಸ್ತಿ ಏನು ನಾವು ಇದು ಮಾಡ್ಕೊಳ್ಳೋ ಹಾಗೇನಿಲ್ಲ. ಈಗ ನೋಡಿ, ಒಂದು 5ರಿಂದ 10 ನಿಮಿಷದವರೆಗೂ ಇದನ್ನು ನಾನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೈ ಆಡಿಸಿ ಅಷ್ಟೇ, ಜಾಸ್ತಿ ಕೈ ಆಡ್ಸೋಕೆ ಹೋಗಬೇಡಿ. ಯಾಕಂದರೆ ಪನ್ನೀರ್ ಕೆಲವೊಂದು ಸತಿ ಒಡೆದೋಗೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ಈಗ ನೋಡಿ, ಒಂದು 5ರಿಂದ 10 ನಿಮಿಷ ಆದ ನಂತರ ಇದನ್ನು ನಾನು ಲಿಡ್ಲೇನು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ, ಪ್ಲೇಟೆಲ್ಲ ಮುಚ್ಚಿ ಏನೂ ಅವಶ್ಯಕತೆ ಇಲ್ಲ. ಹಾಗೆ ಪನ್ನೀರ್ ಬೇಗನೆ ಬೆಂದೋಗ್ಬಿಡುತ್ತೆ. ಈಗ ನೋಡಿ, ಒಂದು 10 ನಿಮಿಷ ನಾನು ಇದನ್ನು ಹಾಗೆ ಬಿಡ್ತೀನಿ. ಒಂದು 10 ನಿಮಿಷ ಆದ ನಂತರ ಇಲ್ಲಿ ನೋಡಿ, ನನ್ನ ಪನ್ನೀರ್ ರೆಡಿಯಾಗಿದೆ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ. ಇದು ಜಾಸ್ತಿ ಕೈ ಆಡಿಸಿ ಹೀಗೆ ಇದು ಮಾಡೋದು ಬೇಡ. ಈಗ ಸೈಡಲ್ಲಿ ನೋಡಿ, ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಕೊತೀನಿ. ಕೆಲವರು ಪರಾಟದಲ್ಲಿ ಕೂಡ ಮಾಡ್ತಾರೆ, ಆದರೆ ನಾನು ಮೈದಾ ಅಲ್ವಾ, ಜಾಸ್ತಿ ಹೆಲ್ತಿಗೆ ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ಚಪಾತಿನ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ, ಚಪಾತಿ ನೀವು ದೊಡ್ಡದಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಅದು ರೋಲ್ ಮಾಡೋಕ್ಕಾರ ಸ್ವಲ್ಪ ಸರಿ ಹೋಗಲ್ಲ, ಯಾಕಂದರೆ ನಾನು ತುಂಬ ಸಣ್ಣದಾಗಿ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಇದಕ್ಕೇ ಸ್ವಲ್ಪ ಟೊಮೊಟೊ ಸಾಸು ಮತ್ತು ಮಿಯೋನೀಸ್ನ ಹಚ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಯಾಕಂದರೆ ಮಧ್ಯದಲ್ಲೇ ಇದ್ದರೆ ಅದು ಟೇಸ್ಟ್ ಸಿಗಲ್ಲ. ಯಾಕಂದರೆ ಎಲ್ಲ ಕಡೆ ಸೈಡಲ್ಲಿ ಇಟ್ಟರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಈಗ ನಾವು ರೆಡಿ ಮಾಡಿರ್ತಕ್ಕಂಥ ಪನ್ನೀರನ್ನ ಹಾಕ್ಕೊಬೇಕು. ಜಾಸ್ತಿ ಹಾಕಿ
ಹಾಕಿ ಇದು ಮಾಡಿಬಿಡಿ, ಯಾಕಂದರೆ ಜಾಸ್ತಿ ಹಾಕಿದರೆ ರೋಲ್ ಮಾಡೋಕ್ಕೆ ಸರಿ ಹೋಗಲ್ಲ. ಹಾಗಾಗಿ ಇಲ್ಲಿ ನೋಡಿ ನಾನು ಮೀಡಿಯಮಾಗಿ ಇದನ್ನು ಫಿಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮಾಗಿ ಹಾಕಿದರೆ ಯಾಕಂದರೆ ಅದು ರೋಲ್ ಮಾಡೋಕ್ಕೂ ನಮಗೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಪನ್ನೀರ್ ರೋಲ್ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ಖಂಡಿತವಾಗ್ಲೂ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಇನ್ನೊಂದು ಸತಿ ಕೂಡ ರೋಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದೇನು ದೊಡ್ಡ ವಿಷಯ ಅಲ್ಲ, ಎಲ್ಲರೂ ಕಾಮನಾಗಿ ಮಾಡ್ತಾರೆ. ಆದರೆ ಸ್ವಲ್ಪ ರೆಸಿಪಿ ವಿಡಿಯೋ ಅಲ್ವಾ, ಹಾಗಾಗಿ ಹೇಳಲೇಬೇಕಲ್ವ, ತೋರಿಸ್ಲೇಬೇಕಲ್ವ ಡೀಟೇಲಾಗಿ. ಹಾಗಾಗಿ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಕಾಮನಾಗಿ ಎಲ್ಲ ಮನೆಯಲ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ. ಇನ್ನು ಬ್ಯಾಚುಲರ್ಸ್ ಇದ್ದರೆ ಅವ್ರು ಕೂಡ ಈ ರೆಸಿಪಿನ ನೋಡ್ತಾ ಇದ್ದರೆ ಅವ್ರಿಗೂ ಇಷ್ಟ ಆಗುತ್ತೆ. ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇದ್ದರೆ, ನೀವಾಗಿ ಯಾರೆಲ್ಲ ಹೊಸದಾಗಿ ಮದುವೆ ಆಗಿದ್ದೀರೋ ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಅತ್ತೆ ಮಾವಗೆ ಎಲ್ಲರಿಗೂ ಮಾಡಿಕೊಡಿ. ಮಕ್ಕಳಿಗೆ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಈಗೇನು ಯಾರಿಗೂ ಕಲಿಸೋದು ಬೇಕಾಗಿಲ್ಲ, ಒಂದು ಸತಿ ನೋಡ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಎಲ್ಲರೂ ಟ್ರೈ ಮಾಡ್ತಾರೆ. ಈ ಪನ್ನೀರ್ ರೋಲ್ನ ನಾವು ಪೇಪರಲ್ಲಿ ಹಾಗೆ ರೋಲ್ ಮಾಡಿಕೊಂಡು ತಿನ್ಬೋದು, ಇಲ್ಲ ಹಾಗೇ ತಿನ್ಬೋದು. ಈಗ ನೋಡಿ ಸ್ವಲ್ಪ ಹೊರಗಿನ ಲುಕ್ ಕೊಡೋದಕ್ಕೆ ನಾನು ಪೇಪರಲ್ಲಿ ಸ್ವಲ್ಪ ಇದನ್ನು ರೋಲ್ ಮಾಡ್ತಾಯಿದ್ದೀನಿ. ಮತ್ತು ಇಷ್ಟೇ, ಏನು ಕಷ್ಟ ಇಲ್ಲ ಪನ್ನೀರ್ ರೋಲ್ನ. ಅದೇ ನಾವು ಹೊರಗಡೆ ಹೋಗಿ ಒಂದು ಪೀಸ್ ತಿಂದು ಬರ್ತೀವಿ, ಆದರೆ ಈ ರೀತಿಯಲ್ಲೇ ಮನೆಯಲ್ಲೇ ನಾವು ರೆಸಿಪಿನ ಟ್ರೈ ಮಾಡಿದರೆ ಮನೆಯಲ್ಲಿರೋರೆಲ್ಲರೂ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೂ ಕೂಡ ಶಬ್ಬಾಷ್ ಅಂತಾರೆ, ಯಾಕಂದರೆ ಮನೇಲೇ ಮಾಡಿಕೊಡ್ತಿದ್ದೀರಲ್ಲ. ಹಾಗಾಗಿ ಜಾಸ್ತಿ ಕಷ್ಟ ಏನಿಲ್ಲ, ತುಂಬ ಈಸಿಯಾಗಿ ಪನ್ನೀರ್ ರೋಲ್ ಯಾವ ರೀತಿ ಮಾಡೋದು ಅಂತ ನಾನು ನನ್ನ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ, ರೆಸಿಪೀಸ್ ಜೊತೆ